ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಸ್ವಾಗತವನ್ನು ಕೋರ್ತಾ, ಈಗ ನಾವು ನಮ್ಮ ಭಾರತವನ್ನ ಕನ್ನಡ ನಾಡನ್ನ ಆಳ್ವಿಕೆ ಮಾಡುವಂತ ಅನೇಕ ರಾಜಮನೆತನಗಳು ಇದಾವೆ ಅಲ್ವಾ. ಸೊ ಆ ಮನೆತನಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು ನಾವು ಈಗ ಅವುಗಳ ಬಗ್ಗೆ ನೆನಪನ್ನ ಮಾಡ್ಕೊಳ್ಳೋಣ. ಹಾಗಾದ್ರೆ ಯಾವ್ಯಾವ ಮನೆತನಗಳು ನಮ್ಮ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದ್ದಾವೆ ಅಂತೇಳಿ ಈ ಪ್ರಶ್ನೆಗೆ ಬಾಕಿ ಉತ್ತರವನ್ನ ಹೇಳ್ಬೇಕು. ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದಂತ ಪ್ರಮುಖ ರಾಜಮನೆತನಗಳು ಯಾವುವು? ಮೌರ್ಯರು, ಗುಪ್ತರು, ಚಾಲುಕ್ಯರು, ಕುಶಾಣರು, ಕದಂಬರು, ಹೊಯ್ಸಳರು ಮುಂತಾದ ರಾಜಮನೆತನಗಳು ಅಲ್ವಾ. ಕದಂಬರು, ಮೌರ್ಯರು, ಗುಪ್ತರು, ವರ್ಧನರು, ಹೊಯ್ಸಳರು, ಕಲ್ಯಾಣಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಅಲ್ವಾ. ಈ ರೀತಿ ಗಂಗರು ಅನೇಕ ರಾಜಮನೆತನಗಳು ನಮ್ಮ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿವೆ. ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಪ್ರತ್ಯೇಕಿಸಿದ ಪರ್ವತಗಳು ಯಾವುವು? ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತಗಳು ಅಲ್ವಾ. ದಖನ್ ಭಾಗದಲ್ಲಿ ಸ್ಥಾಪನೆಗೊಂಡಂತ ಮೊದಲ ರಾಜವಂಶ ಯಾವುದು? ಶಾತವಾಹನ ರಾಜವಂಶ ಅಲ್ವಾ. ಭಾರತದ ದಖನ್ ಭಾಗದಲ್ಲಿ ಸ್ಥಾಪನೆಗೊಂಡಂತ ಮೊದಲ ರಾಜವಂಶ ಶಾತವಾಹನ ರಾಜವಂಶ ಅಲ್ವಾ. ಹಾಗಾದ್ರೆ ದಖನ್ ಭಾಗವನ್ನ ಆಳ್ವಿಕೆ ಮಾಡುವಂತ ಪ್ರಸಿದ್ಧ ರಾಜಮನೆತನಗಳು ಯಾವುವು? ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು ಮೊದಲಾದವರು ಅಲ್ವಾ. ಇವರೆಲ್ಲರೂ ಕೂಡ ದಖನ್ ಭಾಗವನ್ನ ಆಳ್ವಿಕೆಯನ್ನ ಮಾಡುವಂತ ಪ್ರಮುಖ ರಾಜಮನೆತನಗಳು. ಸೊ ಈಗ ನಾವು ಎಲ್ಲರೂ ನಮ್ಮ ಇಂಡಿಯಾ ಮ್ಯಾಪ್ ಅನ್ನು ನೋಡಿದಿವಲ್ವಾ, ಹೇಗಿದೆ ಅಂತ. ಇಲ್ಲಿ ಕಾಣಿಸ್ತಿದೆ ಇಂಡಿಯಾ ಭಾರತ. ಇಲ್ಲಿ ವಿಂಧ್ಯ ಪರ್ವತಗಳು ಇಲ್ಲಿ ಬರ್ತವೆ ಅಲ್ವಾ. ಈ ವಿಂಧ್ಯ ಪರ್ವತಗಳು ಏನಿದಾವೋ ಇಲ್ಲಿರ್ತಕ್ಕಂಥ ವಿಂಧ್ಯ ಪರ್ವತಗಳನ್ನು ನೋಡಿದ್ರೆ, ಸೊ ಈಗ ನಾವು ಮಧ್ಯದಲ್ಲಿ ಒಂದು ಲೈನ್ ಅನ್ನು ಹಾಕಿದ್ರೆ ಈ ಭಾಗವನ್ನು ಏನಂತ ಕರಿತೀವಿ? ಉತ್ತರ ಭಾಗ ಅಂತ ಕರಿತೀವಿ. ಈ ಭಾಗವನ್ನ ದಕ್ಷಿಣ ಭಾಗ ಅಂತ ಕರಿತೀವಿ. ನೋಡಿ, ಈ ದಕ್ಷಿಣ ಭಾಗ ಏನಿದೆ ಇಲ್ಲಿಂದ ಹಿಡಿದು ಅಂದ್ರೆ ಈ ದಕ್ಷಿಣ ಭಾಗದಿಂದ ಹಿಡಿದು ಇಲ್ಲಿ ಕೊನೆಯದಾಗಿ ಬರುವಂತ ಕನ್ಯಾಕುಮಾರಿ ಏನಿದೆ ಈ ಭಾಗವನ್ನ ಏನಂತ ಕರಿತೀವಿ? ದಕ್ಷಿಣ ಭಾಗ ಅಥವಾ ದಕ್ಷಿಣ ಭಾರತ ಎಂತ ಕರಿತೀವಿ? ದಕ್ಷಿಣ ಭಾರತ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಉತ್ತರ ಭಾರತ. ಉತ್ತರ ಭಾರತ ಎಂದು ಕರಿತೀವಿ ಅಲ್ವಾ. ಸೊ ಈ ಭಾಗವನ್ನ ಉತ್ತರ ಭಾರತ ಅಂತ ಕರಿತೀವಿ, ಈ ಭಾಗವನ್ನ ದಕ್ಷಿಣ ಭಾರತ ಅಂತ ಕರಿತೀವಿ. ಹಾಗಾದ್ರೆ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೇಳಿ ಭಾರತವನ್ನ ಎರಡು ಭಾಗಗಳಾಗಿ ಮಾಡಿದಂತ ಪರ್ವತಗಳು ಯಾವುವು? ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತಗಳು. ವಿಂಧ್ಯ ಪರ್ವತಗಳು ಉತ್ತರ ಭಾರತ, ದಕ್ಷಿಣ ಭಾರತ ಎಂದು ಭಾರತವನ್ನ ಎರಡು ಭಾಗಗಳಾಗಿ ಪ್ರತ್ಯೇಕಿಸಿವೆ, ವಿಂಗಡಿಸಿವೆ. ಇನ್ನು ನದಿ ಬಂದ್ರೆ ಯಾವ ನದಿ ಭಾರತವನ್ನ ಉತ್ತರ ಭಾರತ, ದಕ್ಷಿಣ ಭಾರತವೆಂದು ವಿಂಗಡಿಸುತ್ತದೆ? ನರ್ಮದಾ ನದಿ ಅಲ್ವಾ. ನರ್ಮದಾ ನದಿಯು ಭಾರತವನ್ನ ಉತ್ತರ ಭಾರತ, ದಕ್ಷಿಣ ಭಾರತ ಎಂದು ಪ್ರತ್ಯೇಕಿಸುತ್ತದೆ ಅಥವಾ ಎರಡು ಭಾಗಗಳನ್ನಾಗಿ ಭಾರತವನ್ನ ಮಾಡಿದೆ ಅಲ್ವಾ. ಸೊ ಈಗ ನಾವು ದಕ್ಷಿಣ ಭಾರತ ಬರೋಣ. ಈ ದಕ್ಷಿಣ ಭಾಗದಿಂದ ಈ ಕನ್ಯಾಕುಮಾರಿಯವರೆಗಿನ ಭಾಗವನ್ನು ಏನಂತ ಕರಿತೀವಿ? ದಕ್ಷಿಣ ಭಾರತ ಅಂತ ಕರಿತೀವಿ ಅಲ್ವಾ. ಹಾಗಾದ್ರೆ ಈ ದಕ್ಷಿಣ ಭಾರತ ಏನಿದೆ, ಈ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳು ಯಾವ್ಯಾವು ಅಂತೇಳಿ ನಮಗಾಗ್ಲೇ ನಿಖಿಲ ಹೇಳಿದಲ್ವಾ. ರಾಷ್ಟ್ರಕೂಟರು, ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು ಇನ್ನು ಮೊದಲಾದ ರಾಜವಂಶಗಳು ಆಳ್ವಿಕೆಯನ್ನ ಮಾಡಿವೆ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಒಂದು ದಖನ್ ಭಾಗವನ್ನ ಆಳ್ವಿಕೆ ಮಾಡಿದಂತ ಅಥವಾ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡಿದಂತಹ ಮನೆತನಗಳು ಏನಿದವೋ ಅದರಲ್ಲಿ ಪ್ರಮುಖವಾಗಿ ನಾವು ಹಿಂದಿನ ತರಗತಿಯಲ್ಲಿ ಶಾತವಾಹನರು, ಕದಂಬರು, ಗಂಗರು ಇವ್ರ ಬಗ್ಗೆ ಈ ಒಂದು ಅಧ್ಯಾಯದ ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಕುರಿತು ಈ ಮನೆತನಗಳನ್ನ ನಾವು ಅಧ್ಯಯನವನ್ನ ಮಾಡ್ತೇವೆ. ಸೊ ಈಗ ಇದರಲ್ಲಿ ನಾವು ಯಾವ ಮನೆತನ ಹೋಗೋಣ ಮೊದಲಾದ್ರೆ? ಶಾತವಾಹನರು. ಶಾತವಾಹನರು ಈ ಮನೆತನದ ಬಗ್ಗೆ ನಾವು
ಇವಾಗ ತಿಳ್ಕೊಳ್ಳೋಣ. ಆಯ್ತಾ? ನೋಡಿ, ದಕ್ಕನ್ ಭಾಗವನ್ನ ಆಳ್ವಿಕೆ ಮಾಡಿದಂತಹ ಅಥವಾ ದಕ್ಕನ್ ಭಾಗದಲ್ಲಿ ಸ್ಥಾಪನೆಗೊಂಡಂತ ಮೊದಲ ರಾಜವಂಶ ಯಾವುದು? ದಕ್ಕನ್ ಭಾಗದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಯಾವುದು? ಶಾತವಾಹನರು. ದಕ್ಕನ್ ಭಾಗದಲ್ಲಿ ಸ್ಥಾಪನೆಗೊಂಡಂತ ಮೊದಲ ರಾಜವಂಶ ಯಾವ್ದಪ್ಪ ಅಂದ್ರೆ ಶಾತವಾಹನ ರಾಜವಂಶ. ಆಯ್ತಾ? ನೋಡಿ, ಈಗ ನಾವು ಈ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ನೋಡಿದ್ದೀವಲ್ಲ, ನೋಡಿದ್ದೀವಿ ಇಲ್ಲ? ನೋಡಿದ್ವಿ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಮಾಡಿದಂತಹ ದೊರೆಗಳು ಯಾರ್ಯಾರು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ. ಇವರು ಪ್ರಮುಖ ರಾಜರು ಅಂತ ನಾವು ನೋಡಿದ್ವಲ್ಲ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಚಂದ್ರಗುಪ್ತ ಮೌರ್ಯ ಅಲ್ವಾ? ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ನೋಡಿ, ಅವನ ಕಾಲದಲ್ಲಿ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಈ ಗೋದಾವರಿ ನದಿ, ಕೃಷ್ಣಾ ನದಿ ಇವುಗಳ ಮಧ್ಯೆ ಆಳ್ವಿಕೆಯನ್ನ ನಡೆಸುತ್ತಿದ್ದು ಸಾಮಂತರಾಗಿ ಶಾತವಾಹನರು ಅವರಿಗೆ ಕಪ್ಪ ಕಾಣಿಕೆಗಳನ್ನ ಕೊಡ್ತಾ ಇದ್ರು ಅನ್ನುವಂಥದ್ದು. ನಂತರ ಮೌರ್ಯ ಸಾಮ್ರಾಜ್ಯ ಅವನತಿಯನ್ನು ಹೊಂದಿ ಆದ ನಂತರದಲ್ಲಿ ಏನ್ ಶಾತವಾಹನ ರಾಜ ಇದು, ಈ ಮನೆತನ ಇದೆಯೋ ರಾಜ ಮನೆತನ, ಇದು ಸ್ವತಂತ್ರವಾಯಿತು. ಹಾಗಾಗಿ ಇದನ್ನ ಸ್ಥಾಪನೆಯನ್ನ ಮಾಡಿದಂತಹ ವ್ಯಕ್ತಿ ಯಾರು? ಈ ಶಾತವಾಹನ ಮನೆತನವನ್ನ ಯಾವ ರಾಜ ಅಥವಾ ವ್ಯಕ್ತಿ ಸ್ಥಾಪನೆ ಮಾಡ್ದ ಅಂತ ಹೇಳಿದ್ರೆ ಸಿಮುಕ. ಸಿಮುಕ ಈ ಮನೆತನದ ಸ್ಥಾಪಕ. ಮತ್ತೆ ಇವರ ರಾಜಧಾನಿ ಶ್ರೀಕಾಕುಲಂ ಇವರ ರಾಜಧಾನಿ. ಈ ಶಾತವಾಹನ ಮನೆತನವನ್ನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಸಿಮುಕ. ಸಿಮುಕ ಶಾತವಾಹನ ಮನೆತನದ ಸ್ಥಾಪಕ ಸಿಮುಕ. ಈತ ಮೌರ್ಯ ಸಾಮ್ರಾಜ್ಯದ ನಂತರ ಅಥವಾ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರವಾಗಿ ಸ್ವತಂತ್ರನಾಗಿ ಶಾತವಾಹನ ಮನೆತನವನ್ನು ಸ್ಥಾಪನೆ ಮಾಡಿದ. ಹಾಗಾಗಿ ಇವನನ್ನ ನಾವು ಶಾತವಾಹನ ಮನೆತನದ ಸ್ಥಾಪಕ ಎಂದು ಕರೆಯುತ್ತೇವೆ. ಈತನು ಪ್ರಾರಂಭದಲ್ಲಿ ಶ್ರೀಕಾಕುಲಂ ಎನ್ನುವಂತ ಪ್ರದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಿದ. ಸೊ ಈ ಮನೆತನದಲ್ಲಿ ಅನೇಕ ರಾಜ ಅಥವಾ ಅರಸರು, ದೊರೆಗಳು ಆಳ್ವಿಕೆಯನ್ನ ಮಾಡಿದ್ದಾರೆ. ಅವರಲ್ಲಿ ಪ್ರಮುಖ ದೊರೆ ರಾಜ ಯಾರಪ್ಪ ಅಂತ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಯಾರು? ಗೌತಮಿ ಪುತ್ರ ಶಾತಕರ್ಣಿ. ನೋಡಿ, ಈತ ಶಾತವಾಹನ ಮನೆತನದಲ್ಲಿ ಪ್ರಮುಖ ರಾಜ, ದೊರೆ ಅಂತೇಳಿ ಈತನನ್ನ ಕರೆಯಲಾಗುತ್ತೆ ಅನ್ನುವಂಥದ್ದು. ಸೊ ಇವನು ಸಾಮ್ರಾಜ್ಯದ ಒಳಗೆ ಮತ್ತೆ ಹೊರಗೆ ಇರುವಂತ ಶತ್ರುಗಳನ್ನ ಹಿಮ್ಮೆಟ್ಟಿಸುವುದರ ಮುಖಾಂತರ, ಎದುರಿಸೋದ್ರ ಮುಖಾಂತರವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಆಳ್ವಿಕೆಯನ್ನು ನಡೆಸಿದಂತಹ ಪ್ರಮುಖ ರಾಜ, ದೊರೆ ಅಂತೇಳಿ. ಸೊ ಇವರ ಒಂದು ಕಾಲದಲ್ಲಿ ಶಾಲಿವಾಹನ ಶಕೆ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಶಾಲಿವಾಹನ ಶಕೆ ಆರಂಭ ಯಾರ ಕಾಲದಲ್ಲಿ? ಗೌತಮಿ ಪುತ್ರ ಶಾತಕರ್ಣಿಯ ಕಾಲದಲ್ಲಿ ಶಾಲಿವಾಹನ ಶಕೆ ಆರಂಭವಾಯಿತು. ಮತ್ತೆ ಇವನಿಗೆ ಅನೇಕ ಬಿರುದುಗಳು ಕೂಡ ಇದ್ವು. ಅವ್ಯಾವು ಅಂತ ಹೇಳಿದ್ರೆ ತ್ರೈ ಸಮುದ್ರ ತೋಯ ಪೀತವಾಹನ. ತ್ರೈ ಸಮುದ್ರ ತೋಯ ಪೀತವಾಹನ. ಏನಿದು? ಏನಿದು ಬಿರುದು? ಯಾರಿಗಿದ್ದು? ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದಂತಹ ಬಿರುದು. ಆಮೇಲೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಾಕರ. ಶಾತವಾಹನ ಕುಲಯಶ ಪ್ರತಿಷ್ಠಾಪನಾಚಾರ್ಯ. ಇದು ಕೂಡ ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದಂತಹ ಮತ್ತೊಂದು ಬಿರುದು. ಈ ತರದ ಮಹಾ ಬಿರುದುಗಳನ್ನ ಹೊಂದ್ಬಿಟ್ಟು ಈ ರಾಜ ಈ ಶಾತವಾಹನ ಮನೆತನದಲ್ಲಿ ಆಳ್ವಿಕೆಯನ್ನ ನಡೆಸಿದ್ದಾನೆ ಅನ್ನೋದು. ನಂತರ ಈ ಒಂದು ಮನೆತನದ ಕೊನೆಯ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಯಜ್ಞಶ್ರೀ ಶಾತಕರ್ಣಿ.
ಇನ್ನು ಶ್ರೀ ಶಾತಕರ್ಣಿ ಈ ಮನೆತನದ ಕೊನೆಯ ಅರಸ. ಇವನ ಕಾಲದಲ್ಲಿ ಈ ಶಾತವಾಹನ ಮನೆ ಏನಿದೆ ಇದು ನಿರಂತರವಾಗಿ ದಾಳಿಗಳು ನಡೆದಿದ್ರಿಂದ ಅವನತಿಯನ್ನ ಹೊಂದಿತು ಅಂತೇಳಿ ಹೇಳಲಾಗಿದೆ ಅನ್ನುವಂಥದ್ದು. ಇನ್ನು ಈ ಒಂದು ಮನೆತನದ ಆಡಳಿತದ ಬಗ್ಗೆ ನಾವು ತಿಳ್ಕೊಳ್ಳೋದು ಬಂದ್ರೆ ಇಲ್ಲಿ ರಾಜನೇ ಸರ್ವ ಅಧಿಕಾರಿಯಾಗಿದ್ದ, ಸರ್ವ ಅಧಿಕಾರವನ್ನು ಹೊಂದಿರುವಂತ ವ್ಯಕ್ತಿಯಾಗಿದ್ದ. ಮತ್ತು ಆಡಳಿತದ ಅನುಕೂಲಕ್ಕಾಗಿ ಕೂಡ ಈತ ಸಾಮ್ರಾಜ್ಯವನ್ನ ಏನ್ ಮಾಡಿದ್ರು, ಅನೇಕ ವಿಭಾಗಗಳಾಗಿ ಮಾಡ್ಕೊಂಡಿದ್ರು ಅಂತೇಳಿ. ಆ ರಾಜ್ಯವನ್ನು ಏನು ವಿಭಾಗಗಳಾಗಿ ವಿಭಾಗಿಸಿದ್ರು ಅದಕ್ಕೆ ಜನಪದ ಅಂತೇಳಿ ಕರಿತಾ ಇದ್ರು ಅನ್ನುವಂಥದ್ದು. ಮತ್ತೆ ಅವುಗಳಿಗೆ ಅವನ ಅಧಿಕಾರಿಗಳನ್ನು ಕೂಡ ನೇಮಕವನ್ನ ಮಾಡ್ಕೊಂಡಿದ್ದ, ಆಡಳಿತವನ್ನ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಅನ್ನುವಂಥದ್ದು. ಮತ್ತೆ ನಗರ ಗ್ರಾಮಗಳ ವ್ಯವಸ್ಥೆಯನ್ನ ಕೂಡ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ರು ಅಧಿಕಾರಿಗಳು ಅನ್ನುವಂಥದ್ದು. ಮತ್ತೆ ಇವರ ಸಮಾಜದಲ್ಲಿ ಯಾವುದೇ ವರ್ಗ ಭೇದ ಅನ್ನುವಂಥದ್ದು ಇರಲಿಲ್ಲ. ಜಾತಿ ವ್ಯವಸ್ಥೆ ಅಂತ ಕರಿತೀವಲ್ವಾ, ಈ ತರ ಒಂದು ಭೇದ ಭಾವ ತಾರತಮ್ಯ ಅನ್ನುವಂಥದ್ದು ಇವ್ರ ಸಮಾಜದಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಮತ್ತು ಸ್ತ್ರೀಯರು ಕೂಡ ಉನ್ನತವಾದಂತಹ ಸ್ಥಾನಮಾನವನ್ನ ಇವರ ಸಮಾಜದಲ್ಲಿ ಹೊಂದಿದ್ರು ಅಂತೇಳಿ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇನ್ನು ಇವರ ಕಾಲದಲ್ಲಿ ಯಾರ್ಯಾರು ಸಮಾಜದಲ್ಲಿ ಇದ್ರು ಅಂತ ಹೇಳಿದ್ರೆ ರೈತರು, ಬಡಗಿಗಳು, ಕಮ್ಮಾರರು, ಚಮ್ಮಾರರು ಅಂತ ಹೇಳ್ತೀವಲ್ವಾ, ಈ ತರದ ವೃತ್ತಿಗಳನ್ನು ಹೊಂದಿರತಕ್ಕಂಥವ್ರು ಕೂಡ ಇವರ ಸಮಾಜದಲ್ಲಿ ಇದ್ರು ಅನ್ನುವಂಥದ್ದು. ಮತ್ತು ಅನೇಕ ಕಸುಬುದಾರರ ಸಂಘಗಳು ಕೂಡ ಇವರ ಕಾಲದಲ್ಲಿ ರಚನೆಯಾಗುತ್ತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು. ಮತ್ತೆ ಇವರು ವಿದೇಶಿ ವ್ಯಾಪಾರಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು. ವಿದೇಶಿ ವ್ಯಾಪಾರ ಮುಖಾಂತರ ಬೇರೆ ದೇಶಗಳೊಂದಿಗೆ ವ್ಯಾಪಾರ ವಹಿವಾಟುಗಳನ್ನ ನಡೆಸುವಂಥದ್ದು. ಮತ್ತೆ ಇವ್ರ ಕಾಲದಲ್ಲಿ ಪ್ರಮುಖ ವ್ಯಾಪಾರ ಸ್ಥಳಗಳು ಯಾವುವು ಅಂತ ಹೇಳಿದ್ರೆ ನಾಸಿಕ್, ಬ್ರೋಚು, ಭಟ್ಕಳ ಇವು ಪ್ರಮುಖ ವ್ಯಾಪಾರ ಸ್ಥಳಗಳಾಗಿದ್ವು ಅನ್ನುವಂಥದ್ದು. ಮತ್ತೆ ಇವರು ರಾಜ್ಯದಲ್ಲಿ ಬಂದ್ರೆ ವೈದಿಕ ಧರ್ಮದವರಾಗಿದ್ರು, ವೈದಿಕ ಧರ್ಮವನ್ನ ಹೊಂದಿದ್ರು. ಹಿಂದೂ ಧರ್ಮ ಸಿಗ್ತಿಲ್ವಾ, ಸೊ ಹಿಂದೂ ಧರ್ಮವನ್ನ ಸ್ವೀಕರಿಸಿದಂತಹ ದೊರೆಗಳಾಗಿದ್ರು ಇವರು. ಹಾಗೆ ಇವರು ಸಮಾಜದಲ್ಲಿ ಇದ್ದಂತಹ ಬೌದ್ಧ ಧರ್ಮ, ಜೈನ ಧರ್ಮ ಈ ತರ ಅನೇಕ ಧರ್ಮಗಳಿಗೆ ಸೇರಿದಂತಹ ಜನರು ಕೂಡ ವಾಸ ಮಾಡ್ತಾ ಇದ್ರು. ಹಾಗಾಗಿ ಇವರು ಎಲ್ಲ ಧರ್ಮಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನು ನಮಗೆ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಬಂದ್ರೆ ಈ ಒಂದು ಕಲೆಗೂ ವಾಸ್ತುಶಿಲ್ಪ ಸಾಹಿತ್ಯಕ್ಕೂ ಕೂಡ ಇವರು ಹೆಚ್ಚು ಪ್ರೋತ್ಸಾಹವನ್ನ ಈ ದೊರೆಗಳು ನೀಡಿದ್ರು. ಹಾಗಾಗಿ ಇವರ ಕಾಲದಲ್ಲಿ ಹೆಚ್ಚು ಗ್ರಂಥಗಳು, ಕೃತಿಗಳು ರಚನೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಉದಾಹರಣೆಗೆ ಆಲ ಎಂಬ ವ್ಯಕ್ತಿ ಬರೆದಿರುವಂತಹ ಗಾಥಾ ಸಪ್ತಸತಿ ಎನ್ನುವಂತಹ ಕೃತಿ ಕೂಡ ಇದಕ್ಕೆ ಉದಾಹರಣೆಯಾಗಿ ಹೇಳ್ಬೋದು. ಅಂದ್ರೆ ಈ ಕೃತಿ ಇವರ ಕಾಲದಲ್ಲಿ ರಚನೆಯನ್ನ ಹೊಂದಿದೆ. ಯಾರ ಕಾಲದಲ್ಲಿ? ಶಾತವಾಹನರ ಕಾಲದಲ್ಲಿ. ಇನ್ನು ನಾವು ಚಿತ್ರಕಲೆಗೆ ಬಂದ್ರೆ ಅಜಂತ, ಅಮರಾವತಿ, ಎಲ್ಲೋರ ಅಲ್ವಾ, ಸೊ ಇಲ್ಲೂ ಕೂಡ ಇರುವಂತ ಏನು ಗುಹೆಗಳು ಇದಾವ, ಈ ಗುಹೆಗಳು ಕೂಡ ಇವರ ಕಾಲದಲ್ಲಿ ನಿರ್ಮಾಣವನ್ನ ಹೊಂದಿದವೆ ಅನ್ನೋದು. ಮತ್ತೆ ಇವರು ಈ ವಿಹಾರಗಳು, ಚೈತ್ಯಾಲಯಗಳನ್ನ ಕೂಡ ನಿರ್ಮಾಣವನ್ನ ಮಾಡಿದ್ರು ಅನ್ನುವಂಥ ತಿಳಿದು ಬರುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅನ್ನುವಂಥ ತಿಳಿದು ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ನಾವೀಗ ಹೋಗ್ತಿದ್ವಿ ಮತ್ತೊಂದು ಮನೆತನ ಯಾವುದು ಅಂತ ಹೇಳಿದ್ರೆ ಕದಂಬರು. ಆಯ್ತಾ, ಕದಂಬರಿಗೆ ಹೋಗೋಣ. ಸೊ ಈಗ ಕದಂಬರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈಗ ನಮ್ಮ ವಿದ್ಯಾರ್ಥಿಗಳು ಆ ಕದಂಬ ಮನೆತನದ ಬಗ್ಗೆ ಇರುವಂತಹ ಒಂದು ಚಿಕ್ಕದಾದಂತಹ ನಾಟಕವನ್ನ ಮಾಡಿ ತೋರಿಸ್ತಾರೆ. ಸೊ ಆಮೇಲೆ ನಾವು ಕದಂಬರ ಬಗ್ಗೆ ಹೋಗೋಣ. ಕದಂಬರು ಅಂಗರಿ ವಿದ್ಯಾರ್ಥಿಗಳು ಹೇಳಿ, ಒಬ್ಬೊಬ್ಬರ ಪರಿಚಯ ಮಾಡ್ಕೊಳ್ಳಿ. ಬಾಗಿ ನೀ ಕಡೆ ಬಾ. ಹಾಂ, ಆಮೇಲೆ ಹೇಳೋಣ. ಹಾಂ ಹೇಳಿ, ನೀವು ಚೇರ್ ಒಂಚೂರು ಹಿಂದಕ್ಕೆ ಸರ್ಸ್ಕೊಳ್ರ. ಹಾಂ, ಸಾಕು ಸಾಕು. ಹಾಂ ಹಾಂ, ನನ್ನ ಹೆಸರು ಮನೋಜ್. ಜೋರಾಗಿ ಹೇಳ್ತೀವಿ, ಕೇಳಿಸ ಜೋರಾಗಿ. ನನ್ನ ಹೆಸರು ಮನೋಜ್. ನಾನು ಶ್ರೀ ಸುಗತ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಹಾಂ, ನಾನು ರಾಜನ ಪಾತ್ರ ಮಾಡುತ್ತಿದ್ದೇನೆ. ಹಾಂ ನನ್ನ ಹೇಳಿ. ಹೆಸರು ತಿಪ್ಪೇಶ್. ಹ್ಞೂ, ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಮಂತ್ರಿ. ಹಾಂ, ಹ್ಞೂ. ನನ್ನ ಹೆಸರು ಅಕ್ಷಯ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಮಂತ್ರಿ. ಹ್ಞೂ, ನನ್ನ ಹೆಸರು ಯಶವಂತ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಹ್ಞೂ. ನನ್ನ ಹೆಸರು ಕುಶಲ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಹ್ಞೂ. ನಾನು ಪಾತ್ರ ಮಂತ್ರಿ. ಹಾಂ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಸುಗತ ಪ್ರೌಢಶಾಲೆಯಲ್ಲಿ
ಧ್ವನಿ ನೀಟಾಗಿ ಹೇಳು, ಜೋರಾಗಿ. ಈಗ ನಿಮ್ಮೆಲ್ಲರನ್ನು ರಾಜ್ಯಸಭೆಗೆ ಕಳುಹಿಸುವ ಆಹ್ವಾನಿಕವಾಗಿ ನಿಮಗೆ ರಾಜ್ಯಸಭೆಗೆ ಆಹ್ವಾನಿಸುತ್ತಿರುವ ಕಾರಣವಿಷ್ಟೇ. ಕಂಚೀಪುರದಿಂದ ರಾಜದ್ರೋಹಿಯೊಬ್ಬ ನಮ್ಮ ವೈರಿಗಳಾದ ವೈಯಕ್ತಿಕರಾಗಿ ತಲೆ ಮಾಡಿಸಿಕೊಂಡಿದ್ದಾನೆ. ಶತ್ರು ಬಳಟಿಯರಾಗಿ ವಿಜೃಂಭಿಯಾಗಿ ವಲಂಚಿಕ ಅವನು ಎಲ್ಲೇ ಅಡಗಿದ್ದರೂ ಹೆಸರು ಇಲ್ಲದಂತೆ ಮಾಡಬೇಕು. ಅದಾತ್ಮವಾಗಿ ನಡೆದು ಹೋದ ಘಟನೆಗಾಗಿ ವಿಶ್ರಮಿಸಬೇಕಾ. ಜೋರಾಗಿ ಹೇಳು ಪೂಜೆ, ನಮ್ಮ ಜೋರಾಗಿ ಹೇಳು. ಹಾಂ, ಸೀಮೆಯ ಕೋಟೆಯಲ್ಲಿ ಗೂಢಚಾರರನ್ನು ನೇಮಿಸಿಕೊಂಡಿದ್ದೇವೆ. ಆ ರಾಜದ್ರೋಹಿ ಮಯೂರ ಎಲ್ಲೇ ಅಡಗಿದ್ದರೂ ಬಿಡುವುದಿಲ್ಲ. ಅದು ಅಷ್ಟು ಸಾಧ್ಯವಿಲ್ಲ. ಸುಲಭವಲ್ಲ. ಹ್ಞೂ, ಹೌದೌದು ಅಣ್ಣಾಜಿ ಹೇಳುವುದು ನಿಜ, ಅಷ್ಟು ಸುಲಭವಾದ ಅವನನ್ನು ಹಿಡಿಯುವುದು. ಏಕೆ ಸಾಧ್ಯವಿಲ್ಲ? ಹ್ಞೂ, ಅಪ್ಪಣೆ ಮಾಡಿ ತಂದೆ ಈಗಲೇ ಅಪ್ಪಣೆ ಮಾಡಿ ತಂದೆ ಅವನನ್ನು ಈಗಲೇ ಹಿಡಿದು ತರುವೆ. ಹಾಂ, ಯಾರ ಹೆಸರನ್ನು ಹ್ಞೂ ಈ ಕಡೆ ತಿರುಗಿ ಹೋಗಿ. ಹಾಗೆ ಎತ್ತಾಗ ಮುಂದಕ್ಕೆ ಹೋಗಿ ಇನ್ನೇ ಸ್ವಲ್ಪ. ಹಾಂ, ಹೇಳಿ ಇವಾಗ. ಯಾರ ಹೆಸರನ್ನು ಹೇಳಿದ ತಕ್ಷಣವೇ ಪಲ್ಲವರು ಸಾಮ್ರಾಟರು ಸಿಂಹಾಸನ ಬಿಟ್ಟು ಗಡಗಡ ನಡುಗುತ್ತಿದ್ದರು. ಮುಖವನ್ನು ಕಂಡ ಕೂಡಲೇ ರಾಜಪುತ್ರನ ವೀರವಾಳಿಯು ಭಯದಿಂದಲೇ ಕತ್ತಲೆ ಕುಸಿದು ಹೋಯಿತು. ಆ ಮಯೂರ ನಾನೇ. ಹ್ಞೂ, ವಿದ್ಯಾರ್ಥಿಗಳೇ, ಇಷ್ಟೊತ್ತು ನೀವು ಈ ಕದಂಬ ಸಾಮ್ರಾಜ್ಯದಲ್ಲಿ ಬರುವಂತಹ ಶ್ರೇಷ್ಠ ದೊರೆ ಮಯೂರವರ್ಮನ ಬಗ್ಗೆ ಒಂದು ಚಿಕ್ಕದಾದ ನಾಟಕವನ್ನು ಮಾಡಿ ತೋರಿಸಿದ್ರು ಅಲ್ವಾ? ಹೆಂಗೆ ಆ ಮಯೂರ ಯಾವ ರೀತಿಯಲ್ಲಿ ತನ್ನ ಗಾಂಭೀರ್ಯತೆಯಿಂದ ಅಲ್ಲಿ ಮಾತುಗಳನ್ನು ಆಡಿದ, ಹೇಗೆ ರಾಜದ್ರೋಹಿ ಅಂತೇಳಿ ಮಯೂರ ತಲೆಮರೆಸ್ಕೊಂಡು ಹೋಗಿದ್ದಾನೆ, ಅವನನ್ನು ಹಿಡಿದು ತರಬೇಕು ಅಂತೇಳಿ ಆ ಕದಂಬ ಸಾಮ್ರಾಜ್ಯದ ದೊರೆ ಹೇಳಿದಾಗ ಮಯೂರ ಯಾವ ರೀತಿಯಾಗ ಎಲ್ಲರಿಗೂ ಮತ್ತೊಮ್ಮೆ ಉತ್ತರವನ್ನು ನೀಡಿದ ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಈ ಕಿರು ನಾಟಕದ ಮೂಲಕ ಅದನ್ನು ತೋರಿಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೋಡಿ, ಇದು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತ ಮೊದಲ ರಾಜವಂಶ. ಯಾವುದು? ಕದಂಬರು. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕದಂಬ ರಾಜವಂಶ ಅನ್ನೋದು. ಸೊ ಇವರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬನವಾಸಿ. ಏನ್ ಬರ್ತಿದ್ದು? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಬನವಾಸಿ ಇವರ ರಾಜಧಾನಿಯಾಗಿತ್ತು ಅನ್ನೋದು. ನೆಕ್ಸ್ಟ್, ಈ ಒಂದು ಸಂತತಿ ಅಥವಾ ಈ ಕದಂಬ ಮನೆತನ ಏನಿದೆ, ಈ ಒಂದು ಸಂತತಿಯ ಸ್ಥಾಪಕ ಮತ್ತು ಶ್ರೇಷ್ಠ ರಾಜ ಅಂತೇಳಿ ನಾವು ಮಯೂರವರ್ಮನನ್ನ ಕರೆಯುತ್ತೇವೆ. ಮಯೂರವರ್ಮ ಶ್ರೇಷ್ಠ ದೊರೆ. ಈ ಮನೆತನದ ಶ್ರೇಷ್ಠ ದೊರೆ ಮಯೂರ ವರ್ಮ. ಆಯ್ತಾ? ಆಳ್ವಿಕೆಯ ಸ್ಥಾಪಕನು ಕೂಡ
ದೊರೆಯೂ ಕೂಡ ಹೌದು ಅನ್ನುವಂಥದ್ದು. ಮತ್ತೆ ಈತನಿಗೆ ನಾವೇನು ಪಲ್ಲವರು ಅಂತೇಳಿ ಒಂದು ಮನೆತನವನ್ನ ಕೂಡ ನೋಡ್ತೀವಲ್ವಾ, ಆ ಪಲ್ಲವ ಸಾಮ್ರಾಜ್ಯದ ದೊರೆಯಾದಂತಹ ಶಿವಸ್ಕಂದ ವರ್ಮ ಅನ್ನುವಂಥವ್ರು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವಮಾನವನ್ನ ಮಾಡ್ತಾನೆ. ಸೊ ಇದರಿಂದ ಪ್ರೇರಿತಗೊಂಡಂತಹ ಈ ಏನು ಮಯೂರ ವರ್ಮ ಇದ್ದಾನ, ಇವನು ಆ ಅವಮಾನವನ್ನ ಸಹಿಸಲಾಗದೆ ನಾನು ಕೂಡ ಸ್ವತಂತ್ರವಾದ ಸಾಮ್ರಾಜ್ಯವನ್ನ ಕಟ್ಟಬೇಕು, ನಂತರ ನಾನು ಈ ಪಲ್ಲವ ರಾಜ ಶಿವಸ್ಕಂದನನ್ನ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗುರಿಯನ್ನ ಉದ್ದೇಶವನ್ನ ಹೊಂದ್ಬಿಟ್ಟು ಏನೋ ಅವನು ಕ್ಷತ್ರಿಯ ಒಂದು ವರ್ಣವನ್ನ ಸ್ವೀಕರಿಸಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಈ ಸಾಮ್ರಾಜ್ಯನ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬಿಟ್ಟು ಆ ಪಲ್ಲವ ರಾಜ ಶಿವಸ್ಕಂದ ವರ್ಮನ ಸೋಲಿಸ್ತಾನೆ ಅನ್ನುವಂಥದ್ದು. ಸೊ ಇದು ನಮಗೆ ಕನ್ನಡ ನಾಡು, ಕನ್ನಡಿಗರ ಒಂದು ಸಾಹಸ, ಧೈರ್ಯ, ಅವರು ಅಂದ್ಕೊಂಡಿರುವಂತಹ ಗುರಿಯನ್ನ ಸಾಧಿಸ್ತಾರೆ ಅನ್ನೋದಕ್ಕೆ ಈ ಮಯೂರ ವರ್ಮನೆ ಸಾಕ್ಷಿ ಅಂತೇಳಿ ನಾವು ಇದರಲ್ಲಿ ನೋಡ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಕದಂಬರು ನಮ್ಮ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಹೀಗೆ ಈ ಒಂದು ಕ್ಷೇತ್ರಗಳಿಗೆ ಅಪಾರವಾದಂತಹ ಒಂದು ವಿಶಿಷ್ಟವಾದ ಕೊಡುಗೆಯನ್ನ ಇವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ನೋಡಿ, ಇವರು ಎಷ್ಟೋ ಶತಮಾನಗಳ ಕಾಲ ನಮ್ಮ ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ 3 ಶತಮಾನಗಳ ಕಾಲ, 3 ಶತಮಾನಗಳ ಕಾಲ ಕನ್ನಡ ನಾಡನ್ನ ಆಳ್ವಿಕೆ ನಡೆಸಿದ್ದಾರೆ. 3 ಶತಮಾನಗಳ ಕಾಲ ನಮ್ಮ ಕನ್ನಡ ನಾಡನ್ನು ಇವರು ಆಳ್ವಿಕೆಯನ್ನ ಮಾಡಿದ್ದಾರೆ. ಈ ಆಡಳಿತದಲ್ಲಿ ಇವರಿಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ಮತ್ತೆ ಸುಗಮವಾಗಿ ಆಡಳಿತ ವ್ಯವಸ್ಥೆ ನಡ್ಕೊಂಡು ಹೋಗ್ಲಿಕ್ಕೆ ಮಾಂಡಲಿಕರು ಅಂತೇಳಿ ಅಧಿಕಾರಿಗಳ ನೇಮಕ ಮಾಡ್ಕೊಂಡಿದ್ರು. ಮತ್ತೆ ಪುರೋಹಿತರು ಇದ್ರು, ಆಮೇಲೆ ಮಂತ್ರಿಗಳಿದ್ರು, ಸೇನಾಧಿಪತಿಗಳು, ಹೀಗೆ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು. ಯಾರ್ಯಾರು ಅಂತ ಹೇಳಿದ್ರೆ ಮಾಂಡಲಿಕರು, ರಾಜ, ಪುರೋಹಿತರು, ಮಂತ್ರಿಗಳು, ಸೇನಾಧಿಪತಿಗಳು, ಇವರೆಲ್ಲರೂ ಕೂಡ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರು ಅನ್ನೋದು. ಮತ್ತೆ ಇವರು ಆಡಳಿತದ ಅನುಕೂಲಕ್ಕಾಗಿ ತನ್ನ ಸಾಮ್ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ರು. ಪ್ರಾಂತ್ಯಗಳಾಗಿ ವಿಂಗಡಣೆ, ಯಾವುದನ್ನ? ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ರು ಅನ್ನೋದು. ಮತ್ತೆ ಆ ಪ್ರಾಂತ್ಯಗಳನ್ನ ನೋಡ್ಕೊಳ್ಳಿಕ್ಕೆ ಅವ್ರು ಏನ್ ಮಾಡಿದ್ರು? ಪ್ರಾಂತ್ಯಾಧಿಕಾರಿಗಳನ್ನ ನೇಮಿಸಿದ್ರು. ಪ್ರಾಂತ್ಯಾಧಿಕಾರಿಗಳ ನೇಮಕ, ಪ್ರಾಂತ್ಯಗಳ ಆಡಳಿತವನ್ನ ನೋಡಿಕೊಳ್ಳಲಿಕ್ಕೆ ಪ್ರಾಂತ್ಯಾಧಿಕಾರಿಗಳನ್ನ ನೇಮಕವನ್ನ ಮಾಡಿದ್ರು ಅನ್ನೋದು. ಮತ್ತೆ ಹಾಗಾದ್ರೆ ಇವರ ಸಾಮ್ರಾಜ್ಯಕ್ಕೆ ಆದಾಯ ಹೇಗ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಭೂಕಂದಾಯ. ಈಗ ನಾವು ಎಲ್ಲರೂ ಕೂಡ ಭೂಕಂದಾಯ ಕಟ್ತಿದೀವಿ, ಇಲ್ಲ ಕಟ್ತೀವಿ, ನೀರ್ಗಂದಾಯ, ಮನೆಗಂದಾಯ, ಭೂಕಂದಾಯ ಅಂತೇಳಿ ಕಟ್ತೀವಲ್ಲ. ಹಾಗೆ ಕದಂಬರ ಸಾಮ್ರಾಜ್ಯದಲ್ಲಿ ರಾಜನ ಏನು ಆಡಳಿತವನ್ನು ನಡೆಸ್ತಾ ಇದ್ದೋ ಅವನ ಆಡಳಿತವನ್ನ ಮಾಡ್ಕೊಳ್ಳೋದಕ್ಕೆ ಆದಾಯ ಹೇಗ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಅವನ ಸಾಮ್ರಾಜ್ಯದಲ್ಲಿರುವಂತಹ ಜನರು ಏನ್ ಮಾಡ್ತಾ ಇದ್ರು? ಭೂಕಂದಾಯವನ್ನ ಕಟ್ತಾ ಇದ್ರು. ಅಂದ್ರೆ ಭೂಮಿಯನ್ನ ಹೊಂದಿರುವಂತ ರೈತರು ಭೂಕಂದಾಯವನ್ನು ಕಟ್ತಾ ಇದ್ರು. ಹಾಗಾಗಿ ಈ ಭೂಕಂದಾಯವು ಇವನ ರಾಜ್ಯದ ಪ್ರಮುಖ ಆದಾಯವೂ ಕೂಡ ಆಗಿತ್ತು ಅನ್ನುವಂಥದ್ದು. ಹಾಗಾದ್ರೆ ಇವರ ಸಾಮ್ರಾಜ್ಯದಲ್ಲಿ ಯಾವೆಲ್ಲ ವೃತ್ತಿಗಳನ್ನ ಮಾಡ್ತಾ ಅಂತ ಜನರು ವಾಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಕ್ಕಸಾಲಿಗರು, ಹೇಳಿದ್ರಲ್ಲ ಅಕ್ಕಸಾಲಿಗರು ಅಂತ ಇವರಿದ್ರು. ಆಮೇಲೆ ಬಡಗಿಗಳು, ಮರದ ಕೆಲಸ ಮಾಡೋರು ಅಲ್ವಾ. ಆಮೇಲೆ ಕಮ್ಮಾರರು, ಆಯ್ತಾ. ಇನ್ನ ನೇಕಾರರು, ನೇಯ್ಗೆ ಮಾಡ್ತಕ್ಕಂಥವ್ರು, ಹಾಗೇನೆ ಗಾಣಿಗರು, ಕುಂಬಾರರು, ಇನ್ನು ಮುಂತಾದ ವೃತ್ತಿಗಳನ್ನ ಹೊಂದಿರುವಂತಹ ಜನರು ಇವರ ಸಮಾಜದಲ್ಲಿ ಬದುಕ್ತಾ ಇದ್ರು, ವಾಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಮತ್ತೆ ಇವರ ಸಮಾಜದಲ್ಲಿ ಏನು ವ್ಯವಸಾಯ ಅನ್ನುವಂಥದ್ದು ಅತಿ ಮುಖ್ಯವಾದ ವೃತ್ತಿಯಾಗಿತ್ತು. ಹೆಚ್ಚಿನ ಜನರು ವ್ಯವಸಾಯವನ್ನೇ ಅವಲಂಬಿಸಿದ್ರು. ಹಾಗೆ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಡೆಸ್ತಾ ಇದ್ರು ಅನ್ನುವಂಥದ್ದು. ಸೊ ಹೀಗಾಗಿ ಇವರಲ್ಲಿ ಒಂದು ವ್ಯಾಪಾರ ವಹಿವಾಟು ಅನ್ನುವಂಥದ್ದು, ಕೃಷಿ ಅನ್ನುವಂಥದ್ದು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು. ಮತ್ತು ಇವರ ಸಮಾಜದಲ್ಲಿ ಪಿತೃಪ್ರಧಾನ ಕುಟುಂಬಗಳು ಅಸ್ತಿತ್ವದಲ್ಲಿದ್ದವು. ಪಿತೃಪ್ರಧಾನ ಕುಟುಂಬ ಅಂದ್ರೆ ಅವರ ಪಿತೃಪ್ರಧಾನ ಕುಟುಂಬ ಪ್ರಧಾನವಾಗಿದ್ದವು. ಪಿತೃ ಅಂದ್ರೆ ಯಾರು? ತಂದೆ.
ಪಿತೃ ಆಗಿರ್ತಾರಲ್ವಾ. ಕುಟುಂಬದ ಯಜಮಾನ ಅಥವಾ ಒಡೆಯ ತಂದೆಯೇ ಆಗಿದ್ದು ಅವನೇ ಹೆಸರಿನಲ್ಲಿಯೇ ಎಲ್ಲ ಆಸ್ತಿ ಪಾಸ್ತಿಗಳಿದ್ದು ಕುಟುಂಬವನ್ನ ಅವನೇ ನೋಡಿಕೊಳ್ಳುತ್ತಿದ್ರೆ ಅಲ್ವಾ, ಎಲ್ಲ ನಿರ್ಧಾರಗಳನ್ನ ಅವನೇ ತೆಗೆದುಕೊಳ್ಳುವಂತಿದ್ರೆ ಅಂತ ಕುಟುಂಬವನ್ನ ನಾವೇನಂತ ಕರಿತೀವಿ, ಪಿತೃ ಪ್ರಧಾನ ಕುಟುಂಬ ಅಂತೇಳಿ ಕರಿತೀವಿ. ಸೊ ಈ ತರ ಒಂದು ಪಿತೃ ಪ್ರಧಾನ ಕುಟುಂಬಗಳು ಹೆಚ್ಚಾಗಿದ್ವು ಯಾರ ಸಾಮ್ರಾಜ್ಯದಲ್ಲಿ? ಕದಂಬರ ಸಾಮ್ರಾಜ್ಯದಲ್ಲಿ ಪಿತೃ ಪ್ರಧಾನ ಕುಟುಂಬಗಳು ಹೆಚ್ಚಾಗಿದ್ವು ಅನ್ನುವಂಥದ್ದು. ಹಾಗೆ ಇವರ ಸಮಾಜದಲ್ಲಿ ಅವಿಭಕ್ತ ಕುಟುಂಬಗಳು ಕೂಡ ಇದ್ವು. ಅವಿಭಕ್ತ ಕುಟುಂಬಗಳು ಅಂದ್ರೆ ಅವಿಭಕ್ತ ಕುಟುಂಬಗಳು ಅಪ್ಪ ಅಮ್ಮ ಅಜ್ಜಿ ಅಜ್ಜ, ದೊಡ್ಡ ಗಾತ್ರದ ಕುಟುಂಬ ಅಲ್ವಾ. ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ವಾ, ಇತರೆ ರಕ್ತ ಸಂಬಂಧಿಗಳು ಅಂದ್ರೆ ಎರಡು ಮೂರು ತಲೆಮಾರುಗಳಿಗಿಂತಲೂ ಹೆಚ್ಚಿನ ಸದಸ್ಯರನ್ನ ಹೊಂದಿರುವಂತ ಕುಟುಂಬವನ್ನ ನಾವೇನಂತ ಕರಿತೀವಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಲ್ವಾ. ಈ ಅವಿಭಕ್ತ ಕುಟುಂಬಗಳು ಕೂಡ ಇವರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ವು, ಅಂದ್ರೆ ಇವರ ಸಮಾಜದಲ್ಲಿ ಇದ್ವು. ಅವಕ್ಕೂ ಕೂಡ ಹೆಚ್ಚು ಪ್ರಾಧಾನ್ಯತೆಯನ್ನು ಕದಂಬರು ಕೊಟ್ಟಿದ್ರು ಅನ್ನುವಂಥದ್ದು. ಇನ್ನು ನಾವು ಧರ್ಮಕ್ಕೆ ಬಂದ್ರೆ ಇವ್ರ ಕಾಲದಲ್ಲಿ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಅಂತೇಳಿ ನೋಡ್ತಾ ಹೋದ್ರೆ ಇವರು ಕೂಡ ವೈದಿಕ ಧರ್ಮವನ್ನ ಅವಲಂಬಿಸಿದ್ರು, ಅರ್ಥಾತ್ ವೈದಿಕ ಧರ್ಮಕ್ಕೆ ಸೇರಿದವರಾಗಿದ್ರು. ಯಾರು? ಕದಂಬರು ವೈದಿಕ ಧರ್ಮದವರಾಗಿದ್ರು. ಮತ್ತೆ ಇತರೆ ಧರ್ಮಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಹಾಗಾದ್ರೆ ಇವರ ಸಮಾಜದಲ್ಲಿದ್ದಂತ ಇತರೆ ಧರ್ಮಗಳು ಯಾವ್ಯಾವ ಅಂತ ಹೇಳಿದ್ರೆ ಜೈನ ಧರ್ಮ, ಬೌದ್ಧ ಧರ್ಮ, ಇನ್ನು ಮುಂತಾದ ಧರ್ಮಗಳು ಇದ್ವು. ಇವಕ್ಕೂ ಕೂಡ ಇವರು ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅನ್ನೋದು. ಮತ್ತೆ ಆನ್ಗಲ್, ಹುಲಿಗೆರೆ ಈ ಪ್ರದೇಶಗಳು ಇವರ ಕಾಲದಲ್ಲಿ ಪ್ರಮುಖ ಜೈನ ದೇವಾಲಯಗಳನ್ನ ಹೊಂದಿದ್ವು ಅನ್ನುವಂಥದ್ದು. ಮತ್ತೆ ವಿದ್ವಾಂಸರುಗಳಿಗೆ ದಾನ ದತ್ತಿಗಳನ್ನು ನೀಡ್ತಕ್ಕಂಥದ್ದು, ತನ್ನ ಸಾಮ್ರಾಜ್ಯದಲ್ಲಿ ಆಶ್ರಯಗಳನ್ನ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ರಾಜರು ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು ವಿದ್ವಾಂಸರುಗಳಿಗೆ ಅನ್ನುವಂಥದ್ದು. ಇನ್ನು ಜೈನ ಧರ್ಮವನ್ನ ಕರ್ನಾಟಕದಲ್ಲೂ ಕೂಡ ಆಡಲಿಕ್ಕೆ ಹೆಚ್ಚು ಉತ್ತೇಜನವನ್ನು ಇವರು ನೀಡಿದ್ರು ಅನ್ನುವಂಥದ್ದು. ಹಾಗಾಗಿ ಕದಂಬರ ಕಾಲದಲ್ಲಿ ಬೌದ್ಧ ಧರ್ಮ ಅನ್ನುವಂಥದ್ದು ಹೆಚ್ಚು ಅಭಿವೃದ್ಧಿಯನ್ನ ಹೊಂದಿತ್ತು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಅನ್ನುವಂಥದ್ದು. ಸೊ ಇವರ ಕಾಲದಲ್ಲಿ ಅಂದ್ರೆ ಕದಂಬರ ಕಾಲದಲ್ಲಿದ್ದಂತಹ ಪ್ರಮುಖ ಕೇಂದ್ರ ಸ್ಥಳ ಯಾವುದು ಅಂತ ಹೇಳಿದ್ರೆ ಬನವಾಸಿ. ಕದಂಬರ ಕಾಲದ ಪ್ರಮುಖ ಕೇಂದ್ರ ಸ್ಥಳ ಯಾವುದು ಅಂತ ಹೇಳಿದ್ರೆ ಬನವಾಸಿ ಆಗಿತ್ತು ಅನ್ನುವಂಥದ್ದು. ಮತ್ತೆ ಇವರು ದೇವಾಲಯಗಳಲ್ಲಿ ಹಬ್ಬಗಳನ್ನ ಆಚರಿಸ್ತಕ್ಕಂಥದ್ದು, ಉತ್ಸವಗಳನ್ನ ಮಾಡ್ತಕ್ಕಂಥದ್ದು, ಜಾತ್ರೆಗಳನ್ನ ನಡೆಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಒಂದು ದೇವಾಲಯಗಳು ಹಬ್ಬ ಜಾತ್ರೆ ಉತ್ಸವಗಳ ಕೇಂದ್ರ ಸ್ಥಳಗಳ ಕೂಡ ಆಗಿದ್ವು ಅನ್ನೋದು. ಇನ್ನು ನಮಗೆ ಭಾಷೆಗೆ ಬಂದ್ರೆ ಇವ್ರ ಕಾಲದಲ್ಲಿ ಪ್ರಾಕೃತ ಮತ್ತೆ ಸಂಸ್ಕೃತ ಭಾಷೆಗಳು ಅಸ್ತಿತ್ವದಲ್ಲಿದ್ದು ಮತ್ತು ಹೆಚ್ಚು ಇವಕ್ಕೆ ಪ್ರಾಧಾನ್ಯತೆ ಪ್ರೋತ್ಸಾಹವೂ ಕೂಡ ಇತ್ತು ಅನ್ನೋದು. ನಂತರ ಈ ಒಂದು ಕಾಲದಲ್ಲಿ ಕದಂಬರ ಕಾಲದಲ್ಲಿ ರೂಢಿಗೆ ಬಂದಂತ ಮತ್ತೊಂದು ಭಾಷೆ ಯಾವುದಪ್ಪ ಅಂತ ಹೇಳಿದ್ರೆ ಕನ್ನಡ ಭಾಷೆ, ನಮ್ಮ ಭಾಷೆ ಅಲ್ವಾ. ಕನ್ನಡ ಭಾಷೆಯು ಕೂಡ ನೆಕ್ಸ್ಟ್ ಇವರ ಕಾಲದಲ್ಲಿ ಆಗಿತ್ತು. ಜನರು ಈ ಭಾಷೆಯನ್ನು ಮಾತನಾಡ್ತಾ ಇದ್ರು. ಮತ್ತು ಇವರ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಯಾವುದು? ಅಲ್ಮಿಡಿ ಶಾಸನ. ಇದು ಕೂಡ ರಚನೆಯಾಗಿದೆ. ಕನ್ನಡ ಭಾಷೆಯಲ್ಲಿ ನಮಗೆ ದೊರೆತಿರುವಂತಹ ಮೊದಲ ಶಾಸನ ಅಲ್ಮಿಡಿ ಶಾಸನ. ಈ ಶಾಸನವು ಕೂಡ ಇದೇ ಒಂದು ಕಾಲದಲ್ಲಿ ಅಂದ್ರೆ 5ನೇ ಶತಮಾನದಲ್ಲೇ ರಚನೆ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಅಂತೇಳಿ ಕರೆಯಲಾಗುತ್ತೆ ಅನ್ನುವಂಥದ್ದು. ಆಯ್ತಾ? ಇನ್ನು ನಾವು ವಾಸ್ತುಶಿಲ್ಪಕ್ಕೆ ಬಂದ್ರೆ ಕದಂಬರು ವಾಸ್ತುಶಿಲ್ಪಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಈ ಬನವಾಸಿಯಲ್ಲಿ ಇವರ ರಾಜ್ಯದಲ್ಲಿ ಬನವಾಸಿ ಇದೆಯಾ, ಬನವಾಸಿಯಲ್ಲಿರುವಂತಹ ದೇವಾಲಯಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅತಿ ಸೂಕ್ಷ್ಮ ಕೆತ್ತನೆಯನ್ನ ಒಳಗೊಂಡಿರುವಂತಹ ಮತ್ತು ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳು ಕೂಡ ಅಲ್ಲಿದ್ದಾವೆ. ಸೊ ಹಾಗಾಗಿ ಅವಾಗ ದೇವಾಲಯಗಳನ್ನು ನೋಡಿದ್ರೆ ಕದಂಬರು ವಾಸ್ತುಶಿಲ್ಪ ಕ್ಷೇತ್ರಕ್ಕೂ ಕೂಡ ಅಪಾರ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಪ್ರೋತ್ಸಾಹವನ್ನು ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಅವರು ಬಸದಿಗಳನ್ನ ಕೂಡ ನಿರ್ಮಾಣವನ್ನ ಮಾಡಿದ್ದಾರೆ. ಮತ್ತೆ ಉನ್ನತ ಶಿಕ್ಷಣವನ್ನು ನೀಡತಕ್ಕಂಥ ವಿಶ್ವವಿದ್ಯಾಲಯಗಳು ಕೂಡ ಇವರ ಕಾಲದಲ್ಲಿ ಇದ್ವು ಅಂತ ಶಿಕ್ಷಣ ಕೇಂದ್ರಗಳು, ಘಟಿಕ ಸ್ಥಾನಗಳು, ಬ್ರಹ್ಮಪುರಿಗಳು ಅಂತ ಕರಿತೀವಲ್ವಾ. ಸೊ ಇವು ಏನು ಅವರ ಕಾಲದಲ್ಲಿ ಕದಂಬರ ಕಾಲದಲ್ಲಿ ಶಿಕ್ಷಣವನ್ನ ನೀಡತಕ್ಕಂಥ ಸ್ಥಳಗಳಾಗಿದ್ವು ಅನ್ನುವಂಥದ್ದು. ಸೊ ಇವರ ಪ್ರಮುಖ ಕಾಲದ ಅಗ್ರಹಾರಗಳು ಅಂದ್ರೆ ತಾಳಗುಂದ ಮತ್ತು ಬಳ್ಳಿಗಾವಿ. ಕೇಳಿದ್ರೆ ಬಳ್ಳಿಗಾವಿ ಅಂತ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಬಳ್ಳಿಗಾವಿ ಅಂತೇಳಿ. ಇಲ್ಲೂ ಕೂಡ ನಮ್ಮ
ಶಾಲೆ ಇದೆ, ನಮ್ಮ ಸಿರಿಗೆರೆ ಸಂಸ್ಥೆಯ ಶಾಲೆಯು ಕೂಡ ಬೆಳಗಾವಿಯಲ್ಲಿ ಇದೆ. ಅಲ್ಲಮ್ಮ ಪ್ರಭು ಪ್ರೌಢಶಾಲೆ ಅಂತೇಳಿ ಇದೆ. ಈಗ ಹೆಂಗ್ ಮುನ್ಸ್ಕಟ್ಟಲ್ಲಿ ಸುಜಾತ ಪ್ರೌಢಶಾಲೆ ಅಂತ ಐತಲ್ಲ, ಹಂಗೆ ಬೆಳಗಾವಿಯಲ್ಲಿ ಶ್ರೀ ಅಲ್ಲಮ್ಮ ಪ್ರಭು ಪ್ರೌಢಶಾಲೆ ಅಂತೇಳಿ ಬೆಳಗಾವಿಯಲ್ಲಿ ಇದೆ. ಆಯ್ತಾ? ಹಾಗೆ ತಾಳಗುಂದ ಕೇಳಿದ ಹೆಸರು ತಾಳಗುಂದ ಅಂತೇಳಿ ಇದು ಕೂಡ ಇದೆ. ಆಯ್ತಾ? ಈ ತಾಳಗುಂದ ಮತ್ತು ಬೆಳಗಾವಿ ಏನು 2 ಪ್ಲೇಸ್ಗಳಿದಾವೆ. ಇವು ಕದಂಬರ ಕಾಲದಲ್ಲಿ ಪ್ರಮುಖ ವಿದ್ಯಾಕೇಂದ್ರಗಳು ಆಗಿದ್ದವು. ವಿದ್ಯಾಕೇಂದ್ರಗಳು ಅಥವಾ ಅಗ್ರಹಾರಗಳು. ಅಗ್ರಹಾರಗಳು ಅಂದ್ರೆ ಬ್ರಾಹ್ಮಣರು ವಾಸಿಸುವಂತ ಬೀದಿಗಳಿದಾವಲ್ಲ, ಅವ್ರು ವಾಸ ಮಾಡತಕ್ಕಂಥ ಸ್ಥಳಗಳು, ಅದಕ್ಕೆ ಅಗ್ರಹಾರಗಳು ಅಂತ ಕರೀತಾರೆ. ಆ ಅಗ್ರಹಾರಗಳು ಕದಂಬರ ಕಾಲದಲ್ಲಿ ಯಾವ್ದಾಗಿದ್ವು ಅಂತ ಹೇಳಿದ್ರೆ ತಾಳಗುಂದ ಮತ್ತು ಬೆಳಗಾವಿ ಎನ್ನುವಂತ ಪ್ರದೇಶಗಳು. ಇನ್ನ ಈ ಅಗ್ರಹಾರಗಳು ಕೂಡ ಗುರುಕುಲಗಳಾಗಿ ಮಕ್ಕಳಿಗೆ ಏನ್ ಮಾಡ್ತಿದ್ವು, ಶಿಕ್ಷಣವನ್ನ ನೀಡ್ತಾ ಇದ್ವು. ಹಾಗಾಗಿ ಇವುಗಳನ್ನು ಕೂಡ ನಾವು ಶಿಕ್ಷಣ ಕೇಂದ್ರಗಳು, ಕದಂಬರ ಕಾಲದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರಗಳು ಅಂತೇಳಿ ಈ ಅಗ್ರಹಾರಗಳನ್ನ ರೂಪಿಸ್ಬೋದು ಅನ್ನೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ ಗಂಗರು ಇದ್ರ ಬಗ್ಗೆ ನೋಡೋಣ. ಈಗ ಈ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಕ್ಲಾಸಿಗೆ ಹೋಮ್ವರ್ಕ್ ಅನ್ನು ಮಾಡ್ಕೊಂಡ್ ಬರ್ಬೇಕು. ಏನು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಪೇಜ್ ನಂಬರ್ 14 ಹೋಗಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 14 ಹೋಗಿ. 14ರಲ್ಲಿ ಅಲ್ಲಿ ಇಂಡಿಯಾ ಮ್ಯಾಪ್ ಇದೆ ನೋಡಿ. ಆ ಇಂಡಿಯಾ ಮ್ಯಾಪ್ ಅನ್ನ ಬರೆದು ಬಿಟ್ರೆ ಅಲ್ಲಿರುವಂತ ಪ್ಲೇಸ್ಗಳನ್ನ ಗುರ್ತು ಮಾಡ್ಕೊಂಡ್ ಬರ್ಬೇಕು. ಸರಿನಾ? ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಆನಗಲ್ಲು, ಬನವಾಸಿ, ತಾಳಗುಂದ, ಹೌದು, ಲಕ್ಕುಂಡಿ, ಕದಂಬರು, ಮಣ್ಣೆ, ಶ್ರವಣಬೆಳಗೊಳ, ತಲಕಾಡು, ಗಂಗರು, ಕೋಲಾರ, ಆಯ್ತಾ? ಇಷ್ಟು ಪ್ರದೇಶಗಳನ್ನ ಆ ಇಂಡಿಯಾ ಮ್ಯಾಪ್ ಅನ್ನು ಬರೆದ್ಬಿಟ್ಟು ಏನ್ ಮಾಡ್ಬೇಕು, ಗುರ್ತು ಮಾಡ್ಕೊಂಡು ಬರ್ಬೇಕು. ನೆಕ್ಸ್ಟ್ ಈ ಕಡೆ ತಿಳ್ಸಿ. ಈಗ ಪೇಜ್ ನಂಬರ್ 18 ಹೋಗಿ. ಪೇಜ್ ನಂಬರ್ 18ರಲ್ಲಿ 4 ಬಿಟ್ಟ ಸ್ಥಳಗಳಾಗ್ತವೆ. 4 ಆಯ್ತಾ ಬಿಟ್ಟ ಸ್ಥಳಗಳು. ನೆಕ್ಸ್ಟ್ ಬನ್ನಿ 7ನೇದು 8ನೇದು. ಆಯ್ತಾ? ಇಷ್ಟು ಕ್ವಶನ್ಗೆ ಉತ್ತರ ಬರ್ಕೊಂಡು ನಾಳೆ ತಗೊಂಡ್ಬರ್ಬೇಕು. ಸರಿನಾ?